ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ಯಾಲೆಂಡರ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಇಫ್ ಟುಡೇ ಈಸ್ ಮಂಡೇ, ಆಫ್ಟರ್ 61 ಡೇಸ್ ಇಟ್ ವಿಲ್ ಬಿ ಡ್ಯಾಶ್. ಒಂದು ವೇಳೆ ಇವತ್ತು ಏನಾದರೂ ಸೋಮವಾರ ಆಗಿದ್ದರೆ 61 ದಿನ ಆದಮೇಲೆ ಬರುವಂಥ ವಾರ ಯಾವುದು? ಸೊ ವೆರಿ ಈಸಿ ಪ್ರಾಬ್ಲಮ್. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಜಸ್ಟ್ ನಾನಿಲ್ಲಿ 7 ಬಗ್ಗೆ 1ರಿಂದ 61 ತನಕ ಬರ್ಕೊಂಡ್ರು ನಿಮಗೆ ಗೊತ್ತಾಗುತ್ತೆ, ಬಟ್ ಅದು ಲೆಂತಿ ಪ್ರೊಸೀಜರ್ ಆಗಿರುತ್ತೆ. ನೀವು ಎಕ್ಸಾಮ್ನಲ್ಲಿ ಇದನ್ನು ಮ್ಯಾಕ್ಸಿಮಮ್ ಅಂತಂದರೆ 1 ನಿಮಿಷದೊಳಗಡೆ ಸಾಲ್ವ್ ಮಾಡಬೇಕು. ಸೊ ಹೇಗೆ ಸಾಲ್ವ್ ಮಾಡಬೇಕು ಅಂತಂದರೆ, ಜಸ್ಟ್ ನಾನಿಲ್ಲಿ 7 ಮಗ್ಗಿ ಬರ್ಕೊಳ್ತಾ ಇದ್ದೀನಿ. 7 1 7, 7 2 14, 7 3 21, 7 4 28, 7 5 35, 7 6 42, 7 7 49, 7 8 56, 7 9 63, 7 10 70. ನಾನಿಲ್ಲಿ 7 ಮಗ್ಗಿ ಬರ್ಕೊಂಡಿದ್ದೀನಿ. ಇವತ್ತು ಸೋಮವಾರ ಆದರೆ ಇನ್ನೊಂದು ವಾರ ಬಿಟ್ಟು ಸೋಮವಾರನೇ ಬರುತ್ತೆ. ಅಂದರೆ 7ನೇ ದಿನವೂ ಮಂಡೇನೇ, 14ನೇ ದಿನವೂ ಮತ್ತೊಂದು ವಾರ ಬಿಟ್ಟರು ಮಂಡೇನೇ ಬರೋದು, 21ನೇ ದಿನವೂ ಮಂಡೇನೇ, 28ನೇ ದಿನವೂ ಮಂಡೇನೇ, 35ನೇ ದಿನವೂ ಮಂಡೇ ಬರುತ್ತೆ, 42ನೇ ದಿನವೂ ಮಂಡೇನೇ. ಹೇಗೆ ಅಂತಂದರೆ, ಇವತ್ತು ಬುಧವಾರ ಅಂತಂದರೆ ಮುಂದಿನ ವಾರ ಇದೇ ದಿನ ಯಾವ ವಾರ ಬರುತ್ತೆ? ಬುಧವಾರನೇ ಬರುತ್ತೆ. ಸಿಮಿಲರ್ಲಿ ಅದೇ ಥರನೇ ಇವತ್ತು ಸೋಮವಾರ ಅಂತಂದರೆ ಇನ್ನು 7 ದಿನ ಬಿಟ್ಟು ಸೋಮವಾರನೇ ಬರುತ್ತೆ, 14ನೇ ದಿನ ಬಿಟ್ಟು ಸೋಮವಾರನೇ ಬರುತ್ತೆ. ಅದೇ ಥರ 49ನೇ ದಿನವೂ ಸೋಮವಾರ, 56ನೇ ದಿನವೂ ಸೋಮವಾರ, 63ನೇ ದಿನವೂ ಸೋಮವಾರ, 70ನೇ ದಿನವೂ ಸೋಮವಾರ ಬರುತ್ತೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ, 61 ದಿನ ಆದಮೇಲೆ ಯಾವ ವಾರ ಬರುತ್ತೆ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ 2 ಥರ ಮಾಡ್ಬೋದು ನೋಡಿ. 56ನೇ ದಿನ ಸೋಮವಾರ ಬರುತ್ತೆ, 56 ಸೋಮವಾರ, 57 ಹಾಗಾದರೆ ಯಾವ ವಾರ? 58, 59, 60, 61 ಹೀಗೆ ಬರ್ಕೊಳ್ತಾ ಹೋದರೆ ನಿಮಗೆ ಯಾವ ವಾರ ಅಂತ ಸಿಗುತ್ತೆ. 56ನೇ ದಿನ ಸೋಮವಾರ, 57ನೇ ದಿನ ಮಂಗಳವಾರ, 58ನೇ ದಿನ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ, 60ನೇ ದಿನ ಫ್ರೈಡೇ, 61ನೇ ದಿನ ಸ್ಯಾಟರ್ಡೆ. ಇನ್ನೂ ಈಸಿಯಾಗಿ ಮಾಡಬೇಕು ಅಂತಂದರೆ 63ನೇ ದಿನವೂ ಮಂಡೇನೇ. ಹಾಗಾದರೆ 62ನೇ ದಿನ ಒಂದಿನ ಹಿಂದೆ ಯಾವ ವಾರ? ಮಂಡೇ ಹಿಂದಿನ ದಿನ ಸಂಡೇ, 61ನೇ ದಿನ ಸ್ಯಾಟರ್ಡೆ. ಸೊ ದ ಆನ್ಸರ್ ಈಸ್ ಇವತ್ತು ಸೋಮವಾರ ಆದರೆ ಇನ್ನು 61 ದಿನ ಬಿಟ್ಟು ಬರೋ ಯಾವುದು? 61ನೇ ದಿನ ಯಾವುದು ಅಂತಂದರೆ ನೋಡಿ, 2 ವೇರ್ ನಾನು ಮಾಡಿದ್ದೀನಿ, ಯಾವುದಾದ್ರೂ ಫಾಲೋ ಮಾಡ್ಬೋದು ನೀವು. 61 ದಿನ ಬಿಟ್ಟು ಬರುವಂಥ ದಿನ ಯಾವುದು ಅಂತಂದರೆ ಸ್ಯಾಟರ್ಡೆ. ಎಕ್ಸಾಮ್ನಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ, ಬಟ್ ಆಪ್ಷನ್ ಕೊಡದೇ ಇದ್ದರೂ ನೀವು ಸಾಲ್ವ್ ಮಾಡೋದಕ್ಕೆ ಕಲಿಬೇಕು. ಸೊ ಈ ಥರದಲ್ಲಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಮಂಡೇನೇ ಕೊಡಬೇಕು ಅಂತಿಲ್ಲ, ಯಾವ ದಿನ ಬೇಕಾದರೂ ಕೊಡ್ಬೋದು. ಜಸ್ಟ್ ನೀವು 7 ಮಗ್ಗಿ ಬರ್ಕೊಂಡ್ರೆ ಈಸಿಯಾಗಿ ಸೊಲ್ಯೂಷನ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.